ಟೆಸ್ಟ್ ಮ್ಯಾಚಲ್ಲಿ ಇದ್ದಿದ್ದು ಕಿಚ್ಚು ಈ ಟೆಸ್ಟ್ ಮ್ಯಾಚಲ್ಲಿ ಯಾಕಿಲ್ಲ? ಫೋರ್ಸ್ಫುಲಿ ಫಿಟ್ಟಿಂಗ್ ಮಾಡಬೇಕಾಗಿತ್ತ, ಬಿಕಾಸ್ ಈಸ್ ದ ಕ್ಯಾಪ್ಟನ್ ಅಂತ ಹೇಳಿ ಟೀಮ್ ಚೇಂಜ್ ಬೇಕಾಗಿತ್ತ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಕಾನ್ಸ್ಪಿರಸಿ ಥಿಯರಿ ಅಂತ, ಬಟ್ ಇದು ನಡೀತಾ ಇರುತ್ತೆ. ಈ ಟೆಸ್ಟ್ ಅಲ್ಲಿ ಒಂದು ಮೇಜರ್ ಫ್ಯಾಕ್ಟರ್. ಹಲೋ ಎವ್ರಿಬಡಿ, ವೆಲ್ಕಮ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅವರ್ ಚಾನಲ್ ಹರ್ಟೆ ಬಾಯ್ಸ್ ಅಂತ ನಾವು ಇಟ್ಟಿದ್ದೀವಿ. ಬೇಸಿಕಲಿ ಏನಂದ್ರೆ ವಿ ಆರ್ ಜಸ್ಟ್ ಕಾಮನ್ ಪೀಪಲ್. ನಾವು ಯಾವುದೇ ರೀತಿ ಎಕ್ಸ್ಪರ್ಟ್ಸು ಅಲ್ಲ. ನಾವು ಬರೀ ಆಗು ಹೋಗು ದಿನಗಳ ಆಗು ಹೋಗುಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದು ಏನು ಆಗು ಹೋಗು ಅಂದರೆ ಕ್ರಿಕೆಟ್, IPL, ಫುಡ್, ಮೂವೀಸು ಎಕ್ಸೆಟ್ರಾ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಇದು ನಮ್ಮ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾವು ಇಂಟ್ರೊಡಕ್ಷನ್ ಮಾಡೋಣ ಅಂತ. ಸೊ ನನ್ನ ಹೆಸರು ನಿತಿನ್, ಇವನ ಹೆಸರು ಕಾರ್ತಿಕ್. ಸೊ ನಾವಿಬ್ರು ಅವ್ರು ಹೇಳ್ದಂಗೆ ಬರೀ ಮಾತು ಅಷ್ಟೇ. ನೀವು ಯಾವಾಗಲೂ ಹೇಳ್ತಾರಲ್ಲ 4 ಜನ ಮಾತಾಡ್ತಾರೆ ಅಂತ, ಅದ್ರಲ್ಲಿ ನಾವಿಬ್ರು ಮಾಡ್ತೀವಲ್ಲ, ಅದೇ. ಸೊ ಇವಾಗ ಸದ್ಯಕ್ಕೆ ನಾವು ಬರೀ ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ, ಓಕೆನಾ? ಇವತ್ತಿಂದು ಟಾಪಿಕ್ಕು ಹೇಳಪ್ಪ. ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಸೊ ಇದ್ರ ಬಗ್ಗೆ ನಾವು ಏನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂದರೆ, ಫಸ್ಟ್ ಟೆಸ್ಟ್ ಮ್ಯಾಚ್ ಇಂದಾನೆ ನಾವು ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ವಿ ಪಾಡ್ಕಾಸ್ಟು. ಸೊ ದುರಾದೃಷ್ಟವಧಿಯಿಂದ ನಮ್ಮ ಕೈಯಲ್ಲಿ ಆಗಲಿಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ಟೆಸ್ಟ್ ಮ್ಯಾಚ್ ಹೆಂಗಿರು ಗೆದ್ಬಿಟ್ಟಿದ್ದೀವಿ, ಎಲ್ಲ ಸಂತೋಷವಾಗಿದ್ದಾರೆ. ಇವಾಗ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂತ ಹೇಳಿ. ಮಿಸ್ಟರ್ ನಿತಿನ್, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸೆಕೆಂಡ್ ಟೆಸ್ಟ್ ಮ್ಯಾಚ್. ಫಸ್ಟು ಅದು ಪಿಂಕ್ ಬಾಲ್ ಟೆಸ್ಟು. ಸೊ ನಮ್ಮ ಹತ್ರ ಪಿಂಕ್ ಬಾಲ್ ಇಲ್ಲ, ಸೊ ವೈಟ್ ಬಾಲ್ ಅಂತ ತಗೊಂಡು ಇದನ್ನು ಪಿಂಕ್ ಮಾಡ್ಕೊಳ್ಳಿ. ಸೊ ಯಾವಾಗ ಆಸ್ಟ್ರೇಲಿಯಾಗೆ ಪಿಂಕ್ ಬಾಲ್ ಆಗಿದ ತಕ್ಷಣ ಅವ್ರು ವಿನ್ ಆಗಿ ಆಗ್ತಾರೆ. ಆಲ್ಮೋಸ್ಟ್ ಲೈಕ್ 8 ಟೆಸ್ಟ್ ಆಡಿದ್ದಾರೆ. 8 ಟೆಸ್ಟ್ ಆಲ್ ಯಾವುದನ್ನು ಫೈಟ್ ಕೂಡ ಇಲ್ಲ. 2 ದಿನ 3 ದಿನ ಅವ್ರು ಸುಮ್ಮನೆ ಆಡ್ಸೋದು 5 ದಿನ ಅಂತ, ಬಟ್ 3 ದಿನದಲ್ಲಿ ಮುಗಿಸ್ತಾರೆ. ಸೊ ಫಸ್ಟ್ ಕಾಲಿಟ್ಟಿದ ತಕ್ಷಣನೇ ಟಾಸ್ ಅಲ್ಲೇ ಅವರು ಎತ್ಕೊಬಿಟ್ರು. ಅಂದ್ರೆ ನಾವೇ ಕೊಟ್ಟಿದ್ದರು ಟಾಸ್, ನಾವು ಗೆದ್ದಿ ನಾವೇ ಬ್ಯಾಟಿಂಗ್ ತಗೊಂಡು ನಾವೇ ಬಿಚ್ಕೊಂಡ್ವಿ. ಸೊ ಬೇಸಿಕಲಿ ಏನಂದ್ರೆ ಇಲ್ಲಿ ಯಾವತ್ತಿನ ದಿನ ಏನಾಗಿದೆ ಅಂದ್ರೆ, ಫಸ್ಟ್ ವಿಷಯ ನಾವು ಈ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂದ್ರೆ ರೋಹಿತ್ ಶರ್ಮಾ ಇನ್ಕ್ಲೂಡ್ ಆಗಿರೋದು. ಸೆಕೆಂಡ್ ಥಿಂಗ್ ಏನಾಯ್ತು, ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಇದ್ದಿದ್ದು ಕಿಚ್ಚು ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಯಾಕಿಲ್ಲ? ಆಯ್ತಾ, ಯಶಸ್ವಿ ಜೈಸ್ವಾಲ್ ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಫಸ್ಟ್ ಬಾಲ್ ಡಾಮಿನೇಷನ್ ಕೊಟ್ಟ, ಫಸ್ಟ್ ಬಾಲೇ ಅದು ಬೇರೆ, ಅಣ್ಣ ಬುಗ್ರಿ ಸುತ್ತಾ ಇದ್ದಾನೆ. ಅದು ಮತ್ತೆ ಸ್ಟಾರ್ಕು ಪಿಂಕ್ ಬಾಲ್ ಅಲ್ಲಿ ಒಳ್ಳೆ ರೆಕಾರ್ಡ್ ಇಟ್ಕೊಡ್ತಾನೆ. ಆಕ್ಚುಲಿ ಪಿಂಕ್ ಬಾಲ್ ಅಲ್ಲಿ ಒಳ್ಳೆ ಅವನ ಜೊತೆ ಅವನ ಇನ್ನೊಬ್ಬ ಬೌಲರ್ ಅಂತ ಒಬ್ಬ ಬಂದಿದ್ದಾನೆ, ಜಿಮ್ಮಿಂದ ಹೇಳ್ಕೊಂಡ್ ಬಂದಂಗಿದ್ದಾನೆ. ಬಂದಿದ ತಕ್ಷಣ ವಿಕೆಟ್ ಎದ್ದ ನೋಡಿ. ನಮ್ಗೆ ಹರ್ಷಿತ್ ರಾಣಾ ಬರೀ ಸ್ಪೀಡ್ ಅಷ್ಟೇ. KL ರಾಹುಲ್ ಎಲ್ಲ ಸುಮ್ಮನೆ ವಿಕೆಟ್ ಕೊಟ್ರು ಗುರು. ಹೌದು, ಲೈಕ್ ಅನ್ವಾಂಟೆಡ್ ಶಾಟ್ಸ್ ಅವೆಲ್ಲ. ಇವಾಗ ನೋಡೋ ಆ ಟೈಮಲ್ಲೆಲ್ಲ ನಾವು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಲಕ್ಷ್ಮಣ್ ದ್ರಾವಿಡ್ಗೆ ನಾವು ಕಂಪೇರ್ ಮಾಡ್ಕೊಳ್ತಾ ಇದೀವಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಾವು ಹೇಳಿದ್ರೆ ಅಟ್ಲೀಸ್ಟ್ ಆ ಟೆಂಪರ್ಮೆಂಟ್ ಒಂದು ಇರಬೇಕು. ಆಯ್ತು, ಫಸ್ಟ್ ಟೆಸ್ಟ್ ಮ್ಯಾಚ್ ಸೆಕೆಂಡ್ ಇನ್ನಿಂಗ್ಸ್ ತೋರಿಸಿದ ಟೆಂಪರ್ಮೆಂಟ್ ಕೇಳ್ತಾರೆ, ಪಿಚ್ ಮೂವ್ಮೆಂಟ್ ಇರಲಿಲ್ಲ, ಆಡಿದ್ರು ಅಂತಾರೆ. ಇವಾಗ ಏನಾಯ್ತು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಂತೂ ಬೇಕಾಗೇ ಇರಲಿಲ್ಲ ಶಾರ್ಟ್ಸ್, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಬಾಲಿಂದನೇ ಆಸ್ಟ್ರೇಲಿಯಾ ಡಾಮಿನೇಷನ್ ಇತ್ತು. ಹೌದು, ಫಸ್ಟ್ ಬಾಲಿಂದನೇ ವಿ ವೇರ್ ಇನ್ ಬ್ಯಾಕ್ ಫುಟ್. ಅದಾದ್ಮೇಲೆ ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ 4th ಸ್ಟಂಪ್, ಅದೇನು ಕವರ್ ಡ್ರೈವ್ ಹೊಡಿಯೋಕೆ ಹೋಗಿ ಯಾವಾಗಲೂ ಔಟ್ ಆಗ್ತಾರೋ ಗೊತ್ತಿಲ್ಲ. ಪ್ರತಿ ಸರಿ ಅದೇ ಥರ ಔಟ್ ಆಗೋದು, ಬಟ್ ಏನೋ ಗೊತ್ತಿಲ್ಲ. ಅದನ್ನು ನೆನಪಿದ್ಯಾ ಒಂದ್ಸತಿ ಸಚಿನ್ ಆ ಥರನೇ ಔಟ್ ಆಗ್ತಾ ಇದ್ದ ಅಂದ್ಬಿಟ್ಟು ಬರೀ ಲೆಗ್ ಸೈಡ್ ಆಡಿ ಆಲ್ಮೋಸ್ಟ್ ಲೈಕ್ 150 ರನ್ಸ್ ಬರೀ ಲೆಗ್ ಸೈಡ್ ಆಯ್ತು. ಅಲ್ಲ, ಬಟ್ ಈಗ ಅಂದ್ರೂ ಇವ್ರು ಶಫಲ್ ಮಾಡಿ ಇವಾಗ ನಂದೇನಂದ್ರೆ, ಇವಾಗ ಫಸ್ಟ್ ಟೆಸ್ಟ್ ಮ್ಯಾಚ್ ಇದೆ, ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಚೇಂಜಸ್ ಮಾಡಿದ್ರಲ್ಲ, ಅಷ್ಟೊಂದು ಚೇಂಜಸ್ ಅವಶ್ಯಕತೆ ಇತ್ತ. ಆಯ್ತು, ಇವಾಗ ರೋಹಿತ್ ಶರ್ಮಾ ಫೋರ್ಸ್ಫುಲಿ ಫಿಟ್ಟಿಂಗ್ ಮಾಡಬೇಕಾಗಿತ್ತ, ಬಿಕಾಸ್ ಈಸ್ ದ ಕ್ಯಾಪ್ಟನ್ ಅಂತ ಹೇಳಿ ನಾವು ಅವ್ರನ್ನ ಫೋರ್ಸ್ಫುಲಿ ಫಿಟ್ಟಿಂಗ್ ಮಾಡೋದು ಸ್ಕ್ವಾಡ್ ಅಲ್ಲಿ, ಅಥವಾ ಇದೇ ಟೀಮೇ ಚೆನ್ನಾಗಿತ್ತ, ಟೀಮ್ ಚೇಂಜ್ ಬೇಕಾಗಿತ್ತ? ನನ್ಗೇನ್ ಅನ್ಸ್ತಂದ್ರೆ ಬುಮ್ರಾನೇ ಕ್ಯಾಪ್ಟನ್ ಮಾಡ್ಬಿಡ್ಬೇಕಾಯ್ತು ಫುಲ್ ಸೀರೀಸ್. ಯಾಕಂದ್ರೆ ಅದೊಂದು ಸ್ವಲ್ಪ ಅವನಿಗೊಂದಿತ್ತು ಮಾಡೋದಿಕ್ಕೆ. ಹೆಂಗ್ ನೋಡಿದಲ್ಲ ಫಸ್ಟ್ ಟೆಸ್ಟ್ ಹೆಂಗಿತ್ತು ಫೈಟ್, ಈ ಸತಿ ಏನೂ ಇಲ್ಲ. ಬೌಲಿಂಗ್ ಅಲ್ಲಂತೂ ಇಲ್ಲವೇ ಇಲ್ಲ. ಬುಮ್ರಾಗೂ ವಿಕೆಟ್. ಮತ್ತೆ ಇನ್ನೊಂದೇನಂದ್ರೆ, ನಾವು ನೋಟಿಸ್ ಮಾಡಿದ್ದ, ಬುಮ್ರಾ ಇದ್ರೆ ಮಾತ್ರ ವಿಕೆಟ್ ಬರುತ್ತೆ. ಇವಾಗ ಬ್ರೇಕ್ ಥ್ರೂ ಕೊಡೋದೇ ಬುಮ್ರಾ, ಇನ್ಯಾರೂ ಇಲ್ಲ. ಅಕಸ್ಮಾತ್ ಏನಾದ್ರು ಬುಮ್ರಾ ರಿಟೈರ್ ಆಯ್ತು ಅಂದ್ರೆ ಇವ್ರನ್ನೆಲ್ಲ ಹಿಡ್ಕೊಂಡು ವಿಕೆಟ್ ತೆಗಿ ಅಂದ್ರೆ ಗ್ಯಾರಂಟಿ ಆಗಲ್ಲ. ಆದ್ರೂ ನನಗೆ ಒಂದು ಕಂಟೈನ್ಮೆಂಟ್ ಸಿಗ್ತಾನೆ ಇರಲಿಲ್ಲ ಇವ್ರು ಆಡಿದ್ರಲ್ಲಿ. ಯಾಕಂದ್ರೆ ನೋಡಿ, ಫಸ್ಟ್ ಇನ್ನಿಂಗ್ಸು 180, ನಿತೇಶ್ ರೆಡ್ಡಿ ಬಂದು ಅವನದೇ 80 ರನ್ಸ್ ಇದೆ. 2 ಇನ್ನಿಂಗ್ಸ್ ಸೇರಿಸಿದ್ರೆ 2 ಇನ್ನಿಂಗ್ಸ್ ಸೇರಿ. ಇವಾಗ ಏನಂದ್ರೆ, ಇವಾಗ ಬೇರೆಯವ್ರು ಎಲ್ಲಿ ಏನ್ ಮಿಸ್ ಆಗ್ತದೆ. ರಿಷಬ್ ಪಂತ್ ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಆಡ್ತಾನೆ, ಬೇಗ ಲಾಗೌಟ್ ಆಗ್ಬೇಕು, ಬೇಗ ಲಾಗೌಟ್ ಆಗ್ಬೇಕು ಅಂತ ಆಡ್ತಾನಲ್ಲ ಗುರು. ಬಟ್ ಇನ್ನೊಂದು ನೀನು ನೋಟಿಸ್ ಮಾಡೋ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 5 per over ಅಲ್ಲಿ ಹೊಡಿತದೆ. ಸ್ಟಿಲ್ ಇನ್ ಸೆಕೆಂಡ್
ಏನಕ್ಕೆ ಅಷ್ಟು ಅರ್ಜೆಂಟ್? ಅದೇ ಯಾಕೆ ಅಷ್ಟೊಂದು ಅರ್ಜೆಂಟ್ ಆಗಿ ಎಲ್ಲರೂ ಬಂದು ಹೊಡಿತಾರೆ. ಅಲ್ಲ ಇದು ಗಂಭೀರ್ ಮೇರನ ಒಂದು ಟ್ಯಾಕ್ಟಿಕ್ಸ್ ಲೈಕ್ ಅಟ್ಯಾಕ್ ಅಟ್ಯಾಕ್. ಬಟ್ ಅಟ್ಯಾಕ್ ಅದು ಆಸ್ಟ್ರೇಲಿಯಾದಲ್ಲಿ ಆಗಲ್ಲ, ಒಂದ್ ಸ್ವಲ್ಪ ನೋಡ್ಕೋಬೇಕು. ಅಥವಾ ಬ್ಯಾಸ್ ಬಾಲ್ ಗ್ಯಾಸ್ ಬಾಲ್ ಇರಬೇಕು. ಆದ್ರೂ ಆ ನ್ಯೂಜಿಲೆಂಡ್ ಮೇಲೆ ಮಾಡಿದ ತಪ್ಪುಗಳು ಮಿಸ್ಟೇಕ್ಸ್ ಏನಾದ್ರೆ ಕಲಿತಾರೆ ಅನ್ಕೊಂಡು ಕಲ್ತ್ರು ಅನ್ಕೊಂಡು ಫಸ್ಟ್ ಮ್ಯಾಚ್ ಗೆದ್ದಿದ್ದು ಖುಷಿ ಆಯ್ತು. ಸೆಕೆಂಡ್ ಮ್ಯಾಚ್ ಒಪ್ಕೊಳ್ತೀನಿ, ಪಿಂಕ್ ಬಾಲ್ ಅವ್ರ ಡಾಮಿನೇಷನ್ ಇದೆ, ಇಲ್ಲ ಅಂತ ಇಲ್ಲ ಅಂತ ಅದು ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ವಿನ್ ಆಗತ್ತೆ. ನಮ್ಮವರು ಅಷ್ಟೊಂದು ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ಗಳಲ್ಲ. ನನಗೆ ಗೊತ್ತಿರೋ ಪ್ರಕಾರ ಬಾಂಗ್ಲಾದೇಶ್ ಮೇಲೆ ಆಡಿದ್ರು ಅನ್ಸುತ್ತೆ. ಬಿಟ್ರೆ ನಮ್ಗೆ ಅಷ್ಟೊಂದು ಇದು, ಯಾಕಂದ್ರೆ ನಾನ್ ಕೇಳ್ಪಟ್ಟಿರೋ ಪ್ರಕಾರ ಪಿಂಕ್ ಬಾಲ್ ಬೇಗನೆ ಹಳೆದು ಆಗಲ್ಲ ಅಂತಾರೆ. ಸೊ ಮೇ ಬಿ ನಮ್ಮವ್ರಿಗೆ ಅಭ್ಯಾಸ ಇಲ್ವೇನೋ ಅದ್ರಲ್ಲಿ ಹೋಗ ಸುಮ್ಮನೆ ಗುಮ್ಮಿಸ್ಕೊಂಡ್ ಬರ್ತಾರೇನೋ ಅಂತ ಅನ್ಸ್ಬಿಟ್ರೆ. ಆಮೇಲೆ ನೋಟಿಸ್ ಮಾಡು, ಅವ್ರದ್ದು ಓಪನರ್ಸ್ ಇವನ್ ಬೇಗ ಔಟ್ ಆದ, ಯಾರೋ ಖಾಜಾ, ಅವ್ನು ಮ್ಯಾಕ್ಸ್ವಿನಿ ಮತ್ತೆ ಲಬುಷನ್ ಫುಲ್ ನೀಟಾಗಿ ಕುಟ್ಟಿ ಟೈರ್ ಔಟ್ ಮಾಡೋದು ಬೌಲರ್ಸ್ನ. ಅದಾದ್ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಮ್ಯಾಕ್ಸ್ವಿನಿ ಅಂತೂ ಅಟ್ಯಾಕೇ ಮಾಡಲಿಲ್ಲ. ಹೋಗು ಲಬುಷನ್ ಆದ್ರೆ ಅವಾಗಾದ್ರೂ ಟ್ರೈ ಮಾಡ್ತಾ ಇದ್ದ. ನೀನು ನೋಟಿಸ್ ಮಾಡಿದ, ಅದು ಲಾಸ್ಟ್ ಮಿನಿಟಲ್ಲಿ ಫ್ಲಿಕ್ ಹೊಡಿಯೋದು, ಅದನ್ನ ಕಲ್ತ್ಕೊಂಡ್ಬಿಟ್ಟು 4-5 4 ಹೊಡೆದ. ಆಮೇಲೆ ಕೊನೆಗೆ ಅದರಲ್ಲೇ ಔಟ್ ಆದ, ಬಿಡು ಬೇರೆ ವಿಷಯ. ಬಟ್ ಆದ್ರೂ ಅವರು ತುಂಬ ಟೈರ್ ಔಟ್ ಮಾಡಿದ್ರು, ಅಂದರೆ ಬಾಲ್ ವೇಸ್ಟ್ ಮಾಡಿ. ನಮ್ಮವ್ರು ಅದು ಏನು ಅರ್ಜೆಂಟು ಬಂದವರೆಲ್ಲ ಹೊಡಿಯಕ್ಕೆ ಹೋಗ್ತಾ ಇದ್ದಾರೆ. ಆದ್ರೂ ಈ ಮ್ಯಾಚ್ ಅಲ್ಲಿ ಅಶ್ವಿನ್ ಯಾಕೆ ಹಾಕೊಂಡ್ರು, ವಾಷಿಂಗ್ಟನ್ ಯಾಕೆ ಡ್ರಾಪ್ ಮಾಡಿದ್ರು, ಏನೋ ಇಂಪ್ಯಾಕ್ಟ್ ಆಯ್ತಾ ಅಲ್ಲಿ? ಏನೂ ಆಗಿಲ್ಲ. ಹೌ ಇಸ್ ಅಶ್ವಿನ್ ಬೆಟರ್ ದೆನ್? ನನಗೆ ಗೊತ್ತಿರೋ ಪ್ರಕಾರ ಅಶ್ವಿನ್ ಲೈಕ್ ಓವರ್ಸೀಸ್ ಅಲ್ಲಿ ವಿಕೆಟ್ಸ್ ತೆಗೆದಿರೋ ತುಂಬಾನೇ ಕಮ್ಮಿ, ಇಂಡಿಯಾದಲ್ಲೇ ಜಾಸ್ತಿ. ಸೊ ಜಡೇಜಾನು ಇದ್ರು ಈ ಕಡೆ. ಸರಿ, ವಾಷಿಂಗ್ಟನ್ ಸುಂದರ್ನ ಹೋದ್ ಮ್ಯಾಚ್ ಆಡ್ತಿರೋ, ಮೇ ಬಿ ಒಂದೊಂದು ಟೆಸ್ಟ್ ಮ್ಯಾಚ್ ಒಬ್ಬರಿಗೆ ಚಾನ್ಸ್ ಕೊಡ್ತಾರೆ. ಹಂಗೇನೋ ಕೊಟ್ಟರೆ ಒಂದು ಮ್ಯಾಚ್ ಅಲ್ಲಿ ಯಾರು ಏನೋ ಪ್ರೂವ್ ಮಾಡ್ಕೊಡೋದಕ್ಕಾಗಲ್ಲ. ಅವ್ರಿಗೆ ಮಿನಿಮಮ್ ಒಂದು 2-3 days 2-3 ಮ್ಯಾಚಸ್ ಆಡಿದ್ರೆ ಅವ್ರು ಸೆಟ್ಲ್ ಆಗಿ ಟೀಮಲ್ಲಿ ಇನ್ಕ್ಲೂಡ್ ಆಗಿ. ಆ ಲೆಕ್ಕದಲ್ಲಿ ತಗೊಂಡ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಯಾವಾಗಲೂ ಡ್ರಾಪ್ ಆಗಬೇಕು. ಹೌದು, ಎವ್ರಿ ಟೈಮ್ ಪರ್ಫಾರ್ಮ್ ಆಗಿಲ್ಲ ಅಂದ ತಕ್ಷಣ ನೆಕ್ಸ್ಟ್ ಮ್ಯಾಚ್ ಡ್ರಾಪ್. ರೋಹಿತ್ ಶರ್ಮಾ ಬರಲ್ಲ. ಇಲ್ಲಿ ಯಾರ ಅಗೇನ್ಸ್ಟ್ ಯಾರು ನಾವು ಮಾತಾಡ್ತಾ ಇಲ್ಲ ಇಲ್ಲಿ. ಎಲ್ಲ ಇದೆ. ನಮ್ದು ಅನ್ಸಿದ ಥಾಟ್ಸ್ ನಾವು ಹೇಳ್ತಾ ಇದ್ದೀವಿ. ನಿಮ್ಗೂ ಏನಾರ ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ದಯವಿಟ್ಟು ನಮ್ಮನ್ನ ಸ್ವಲ್ಪ ಉಳಿಸಿ ಬೆಳೆಸಿ. ಸೊ ಈಗ ನಾವು ಅಶ್ವಿನ್ ಕಾಂಟ್ರಿಬ್ಯೂಷನ್, ವಾಷಿಂಗ್ಟನ್ ಸುಂದರ್ ಕಾಂಟ್ರಿಬ್ಯೂಷನ್ ಏನ್ ಡಿಫ್ರೆನ್ಸ್? ಇವಾಗ ಪರ್ತ್ ಇಲ್ಲಿ ಬೇಡ, ಅಶ್ವಿನೇ ಬೇಕಾಗಿಲ್ಲ, ಇನ್ನೊಬ್ಬ ಬೌಲರ್ ಹಾಕೊಂಡ್ಬಿಡ್ಬೋದಾಗಿತ್ತಲ್ಲ, ಫಾಸ್ಟ್ ಬೌಲರ್ನೇ ಹಾಕೋಬೋದಾಗಿತ್ತು. ಬಟ್ ಏನೋ ಅವ್ರಿಗೆ ಅಟ್ಲೀಸ್ಟ್ ಜೈಸ್ವಾಲ್ ಎಲ್ಲ ಇದ್ರು, ಅವ್ರೆಲ್ಲ ಸ್ಪಿನ್ ಮಾಡಬೇಕು ಅಂದ್ರೆ ಸ್ಪಿನ್ನೂ ಮಾಡ್ತಾರೆ. ಹೆಂಗಿದ್ರು ಸೇಮ್ ಇಬ್ರು ಟೀಮಲ್ಲಿ ಮೇನ್ ಫ್ಯಾಕ್ಟರ್ ಹೆಡ್ ರನ್ನೇ ಬಾಲ್ 140. ರೋಹಿತ್ ಶರ್ಮಾ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಬಂದಾಗೆಲ್ಲ ರೋಹಿತ್ ಶರ್ಮಾ ಇದ್ದಾನೆ ನಾನು ಗುಂತೀನಿ ಅವನಿಗೆ ಅಂತ ಅವನು ಶಪಥ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಬೇಜಾನ್ ತಲೆನೋವು ಕೊಡೋದೆ ನಮ್ಮ ಹೆಡ್. ಫೈನಲ್ ಇಂದಾನು ನಮ್ಗೆ ಈ ಮ್ಯಾಚ್ ಒಕ್ಕರ್ಸ್ಕೊಂಡಿದ್ದೆ ಅವನು ನಮ್ಗೆ. ನೋಡ 140 runs ಡಿಫರೆನ್ಸ್ ಇಲ್ಲ ಅಂದ್ರೆ 100 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿದ್ದಾನೆ. ಅದೊಂದು ಬೇರೆ ಕ್ವಿಕ್ ಆಗಿ ಬೇರೆ ಹೊಡಿತಾನೆ. ಗಿಲ್ಕ್ರಿಸ್ಟ್ ಎಕ್ಸಾಕ್ಟ್ ರಿಪ್ಲಿಕೇಟ್ ಮಾಡ್ತಾನೆ. ಇವ್ರು ಕೂಡ ಅದ್ ಏನ್ ಮಾಡ್ತಾರೋ ನನ್ಗಂತೂ ಸಾಕಾಗ. ಫಸ್ಟ್ ಮ್ಯಾಚ್ ಹೆಂಗೂ ಎತ್ಕೊಂಡ್ರು ಸ್ಟ್ರಾಟಜಿ. ಈ ಮ್ಯಾಚ್ ಅಲ್ಲಿ ಏನಾಯ್ತೋ ಗೊತ್ತಾಗಿಲ್ಲ. ಮೇ ಬಿ ತುಂಬಾ ಚಾನ್ಸಸ್ ಕೊಟ್ರು ಅಂತ ಅನಿಸ್ತಾ ಇದೆ. ಸೊ ಲೂಸ್ ಬಾಲ್ ಅಂತೂ ಬೇಜಾನ್ ಹಾಕಿದ್ರು. ಆಮೇಲೆ ಅದೊಂದು ಸಿರಾಜ್ ಒಂದು ಕ್ಯಾಚ್ ಆಗ್ಲಿಲ್ಲ, ಬಿಡೋದು ತುಂಬಾ ಕಷ್ಟ ಆಯ್ತು. ಆ ಥರದ್ದು ಅದೇ ಲೈಕ್ ರಿಸ್ಕ್ ತಗೊಂಡು ಯಾವ್ದು ಚಾನ್ಸಸ್ ಇರೋರು ಅದನ್ನ ನಾವು ಪಡ್ಕೊಂಡ್ರೆ ಅಂತ ವಿಕೆಟ್ ಸ್ಮಾಲ್ ಮಿಸ್ಟೇಕ್ಸ್ ಇಂಪ್ಯಾಕ್ಟ್ ಆಗಿರೋದು. ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ ಹೆಡ್ ಮೇನ್. ಅವ್ರಿಬ್ರು ಡಿಫ್ರೆನ್ಸ್ ಅಲ್ಲಿ ನೋಡು, ಅವ್ರದ್ದು 140 runs ಎತ್ಬಿಟ್ರೆ ನೀನು ದೇ ಆರ್ ಆಲ್ಸೋ ಆಲ್ಮೋಸ್ಟ್ ದ ಸೇಮ್. ಲಬುಷನ್ ಮತ್ತೆ ಹೆಡ್ ಸೆಕೆಂಡ್ ಇನ್ನಿಂಗ್ಸ್ ಬಿಡು, 90 ರನ್ ಹೊಡೆದಿದ್ದು. ನಮ್ಮವ್ರಂತೂ ಆಸ್ ಯೂಶುವಲ್ 5 per over ಹೊಡಿಯಕ್ಕೆ ಹೋಗಿ ಅದೇನಕ್ಕೆ ಆ ಥರ ಹೊಡಿಯಕ್ಕೆ ಹೋಗ್ತಿದಾರೋ ಗೊತ್ತಿಲ್ಲ. ಅಲ್ಲ ಇವರು ಸರಿ, ಇವಾಗ ಇವ್ರ ಸ್ಕ್ವಾಡ್ ಅಲ್ಲಿ 11 ಜನದಲ್ಲಿ ಕೊಹ್ಲಿ ಎಕ್ಸ್ಪೀರಿಯನ್ಸ್, ರೋಹಿತ್ ಶರ್ಮಾ ಎಕ್ಸ್ಪೀರಿಯನ್ಸ್, ರಾಹುಲ್ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಇದ್ದಾರೆ ಅಂದ್ರೆ, ಬಟ್ ಮಿಡ್ಲ್ ಆರ್ಡರ್ ಸ್ಟ್ರಾಂಗೇ ಇಲ್ಲ. ಯಾರನ್ನ ಇವಾಗ ಹೋದ್ ಸರಿ ಪಂತ್ ಅಂತ ಇಗ್ನೋರ್ ಮಾಡಿ, ನೀನ್ ಏನಾರ ಮಾಡು, ನನ್ನ ಪಾಡ್ ನಾನು ಹೊಡಿತೀನಿ. ಮ್ಯಾಚ್ ಸಿಚುವೇಶನ್, ಮ್ಯಾಚ್ ಅವೇರ್ನೆಸ್ ಏನೂ ಇಲ್ಲ. ಬರ್ತಾ ಇದ್ದಂಗೆ ಹೊಡಿಯಕ್ಕೆ ಹೋಗ್ತಾನೆ. ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು, ಸೇಮ್ ಸೇವಾಗ್ ಥರನೇ. ಬಟ್ ಸೇವಾಗ್ ಅಟ್ಲೀಸ್ಟ್ ಓಪನಿಂಗ್ ಅಲ್ಲಿ ಮುಗಿಸ್ಕೊಂಡು ಹೋಗ್ಬಿಡೋದು. ಇವನು ಕ್ರಿಟಿಕಲ್ ಪಾಯಿಂಟ್ ಆಫ್ ಟೈಮ್ ಬರ್ತಾನೆ ನೋಡು, ಹೆಡ್ ಥರನೇ ಇವನು ಬರೋದು. ಬಟ್ ಹೆಡ್ ಯಾವ ಟೈಮಲ್ಲಿ ಹೆಂಗೆ ಕುಟ್ಟಬೇಕು, ಹೆಂಗೆ ಹೊಡಿಬೇಕು ನೋಡ್ತಾನೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಹಂಗೆ ಆಡ್ದ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಂತೂ ಇನ್ನೂ ವರ್ಸ್ಟ್ ಆಡ್ತಾ ಇದ್ದ. ಹಿಂಗೆ ತಿರುಗಿಸು, ಈ ಕಡೆ ತಿರುಗಿಸು, ಕಸ ಗುರಿಸ್ತಾ ಇದ್ದ. ಯಾವುದೋ ಒಂದು ಸಿಗಾಕೊಡುತ್ತೆ ಅಷ್ಟೇ ಅದರಲ್ಲಿ. ಬಟ್ ಮೇನ್ ಕಾಂಟ್ರಿಬ್ಯೂಷನ್ ಏನಿದೆ, ನಾವು ಲೀಡ್ ತಗೋಬೇಕು, ಲೀಡ್ ತಗೊಂಡು 200 ರನ್, ಆ ಒಂದು ಗೇಮ್ ಪ್ಲಾನೇ ಇರೋದಿಲ್ಲ. ಅಟ್ಯಾಕ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಟೆಸ್ಟ್ ಮ್ಯಾಚ್, ಎಸ್ಪೆಷಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಅದೇ 3 ದಿನ ಆಗೋದು 2.5 ದಿನದಲ್ಲಿ ಆಯ್ತು. 2.5 ದಿನದಲ್ಲಿ. ಸೊ
ಈ ತರ ಒಂದು ಸಿಚುವೇಶನ್ ಅಲ್ಲಿ ಮೇ ಬಿ ಪೂಜಾರ ಅಂತವ್ರು ಇದ್ದು ದಿನ ಪೂರ್ತಿ ಕುಟ್ಕೊಂಡು ಕಾಮೆಂಟ್ರಿ ಮೈ ಮೇಲೆ ಎಲ್ಲ ಬೊಬ್ಬೆ ಹಾಕಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರಿ. ಪೂಜಾರ ಅವ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. UK ಕೌಂಟಿ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅಂತ ಕೇಳ್ಪಟ್ಟೆ. ಇಲ್ಲಿ ಒಂದ್ಸತಿ ಡ್ರಾಪ್ ಮಾಡಿದ್ರೆ ವಾಪಸ್ ಕರ್ಸ್ಕೊಳಲ್ಲ ಅಪ್ಪ ಇಲ್ಲಿ. ಹೌದು, ಅದೇನೋ 200 ಹೊಡೆದವ್ರನ್ನೇ ವಾಪಸ್ ಕರ್ಕೊಂಡಿಲ್ಲ. ಇದು ಯಾರಂತ ಗೊತ್ತಾ? ಕಮೆಂಟ್ 300 ಹೊಡೆದು ಡ್ರಾಪ್ ಆಗಿರೋ ಪ್ಲೇಯರ್ ಅಂದ್ರೆ ಡ್ರಾಪ್ ಆಗಿರೋದು ನಮ್ಮ ಕರ್ನಾಟಕದ ಪ್ಲೇಯರ್. ಕಮೆಂಟ್ ಹಾಕಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ. ಇದೇ ಮುಂಬೈ ಅವ್ರು ಮಾಡಿದ್ರೆ ಇದುವರೆಗೂ ಇನ್ನ ಇಟ್ಕೊಂಡಿರೋ. ಸೊ ಬೇಸಿಕಲಿ ಮುಂಬೈ ಪ್ಲೇಯರ್ ಬರೋದಕ್ಕೋಸ್ಕರ ಡ್ರಾಪ್ ಮಾಡೋದು. ಸೊ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಕಾನ್ಸ್ಪಿರಸಿ ಥಿಯರಿ ಅಂತ, ಬಟ್ ಇದು ನಡೀತಾ ಇರುತ್ತೆ. ಅಭಿಪ್ರಾಯ ಹೇಳಿ ಏನಾಗುತ್ತೆ ಅಂತ. ಯಾಕಂದ್ರೆ ಇದು ತುಂಬಾ ನಾವು ಕೇಳ್ಪಟ್ಟಿರೋ ವಿಷಯಗಳು, ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡೋದು ತುಂಬಾ ಇದೆ ವಿಷಯ. ಸೊ ಲೆಟ್ಸ್ ಸ್ಟಿಕ್ ಟು BGT ಸೀರೀಸ್. ಓಕೆ, ಇವಾಗ 2 ಟೆಸ್ಟ್ ಮ್ಯಾಚ್ ಆಯ್ತು, 1-1 ಆಯ್ತು, ಇನ್ನ 3 ಟೆಸ್ಟ್ ಮ್ಯಾಚ್ ಇದೆ. ಅಟ್ಲೀಸ್ಟ್ ಒಂದಾದ್ರೂ ವಿನ್ನ. ನೆಕ್ಸ್ಟ್ ಗಾಬಾ ಬಾಕ್ಸಿಂಗ್ ಡೇ ಇಲ್ಲ ಅದು ಜಾನ್ವರಿ. ಓಕೆ, ನೆಕ್ಸ್ಟ್ ಮ್ಯಾಚ್ ನೋಡೋಣ ಏನಾಗುತ್ತೆ ಅಂತ. ಸೊ ಈ ವಿಷಯಗಳ ಬಗ್ಗೆ ನಾವು ಮಾತಾಡೋದ್ರಲ್ಲಿ ನಿಮ್ಗೆ ಏನಾನ ಒಪ್ಕೊಳ್ಳೋಂಗಿದ್ರೆ ಒಪ್ಕೊಳ್ಳಿಲ್ಲ, ಅಥವಾ ಯಾವ ರೀತಿ ನಾವು ಇನ್ನ ಮಾಹಿತಿ ಕೊಡ್ಬೇಕು ಅನ್ನೋದು ನಿಮ್ಗೆ ಏನಾನ ಅಂತಿದ್ರೆ ದಯವಿಟ್ಟು ನಮ್ಗೆ ಒಂದು ಕಮೆಂಟ್ಸ್ ಅಲ್ಲಿ ಹಾಕಿ. ಯಾವ್ದ್ರ ಬಗ್ಗೆ ಮಾತಾಡ್ಬೇಕು, ನಾವು ಯಾವ್ದನ್ನ ಮಿಸ್ ಮಾಡಿದೀವಿ ಅದನ್ನು ಹೇಳಿ. ಸೊ ಯಾಕಂದ್ರೆ ನಾವು ಎಷ್ಟೊಂದು ಮಾತಾಡ್ತಾ ಹೋಗ್ತಿರ್ತೀವಿ, ಬಟ್ ಯಾವ್ದಾದ್ರು ಒಂದು ಟಾಪಿಕ್ ಮಿಸ್ ಮಾಡಿರ್ತೀವಿ. ಬಟ್ ನಮ್ಗನ್ಸಿದ್ದು ಇಡೀ ಟೆಸ್ಟ್ ಅಲ್ಲಿ ಒಂದು ಮೇಜರ್ ಫ್ಯಾಕ್ಟರ್ ಹೆಡ್, ಅವನೇ ಮೇನ್. ಸೊ ಅವನ್ನ ಎತ್ಬಿಟ್ಟಿದ್ರೆ ಆ 140 ರನ್ಸ್ ತುಂಬಾ ಡಿಫ್ರೆನ್ಸ್ ಆಗಿದೆ. ಅದನ್ನೇ ಹೇಳ್ತಾ ಇರೋದು. ಇವಾಗ ಅವ್ರುಗಳೆಲ್ಲ ಪ್ಲಾನ್ ಹಾಕೊಂಡ್ ಬರ್ತಾರಲ್ಲ ನಮ್ಮನ್ನ ಎತ್ತದಕ್ಕೆ, ನಾವು ಪ್ಲಾನ್ ಹಾಕೊಂಡು ಹೋಗ್ಬೇಕು. ನೋಡಿ ಇನ್ನೊಂದು ಅವ್ನು ಹೋಮ್ ಗ್ರೌಂಡ್ ವೆನ್ ಅವ್ನು ಯಾವಾಗ ಪರ್ಫಾರ್ಮ್ ಮಾಡೇ ಮಾಡ್ತಾನೆ, ಬೇರೆಯವ್ರ ಗ್ರೌಂಡಲ್ಲೇ ಮಾಡ್ತಾನೆ, ಇನ್ನು ಅವ್ರು ಹೋಮ್ ಗ್ರೌಂಡಲ್ಲಿ ಮಾಡದೇ ಇರ್ತಾನ. ಸೊ ಆಬ್ವಿಯಸ್ಲಿ ಸೊ ಅವನಿಗೂ ಹಂಗೆ ನೋಡಕ್ ಹೋದ್ರೆ ಮ್ಯಾಚ್ ಅವೇರ್ನೆಸ್ ಇಲ್ಲ. ಹೌದು, ಬಟ್ ದ ವೇ ಪ್ಲೇ ಮಾಡೋದು ಅವನು ಮತ್ತೆ ಪಂತ್ ಕಂಪೇರ್ ಮಾಡಿದ್ರೆ ರಿಸ್ಕಿ ಶಾಟ್ಸ್ ಪಂತೆ ಜಾಸ್ತಿ ಹೊಡೆದ್ರು. ಬಟ್ ಕ್ರೀಸಲ್ಲಿ ಉಳ್ಕೊಳ್ಳೋಂಥ ಪ್ರಯತ್ನಗಳು ಮಾಡಬೇಕು. ಹೌದು, ಅದಂತೂ ನಿಜ. ಅಂದ್ರೆ ಬಾಡಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಇರ್ತಾನೆ, ಅದು ಸ್ಟ್ರೋಕ್ ಆ ಕಡೆ ಈ ಕಡೆ ಮಿಸ್ ಆಗುತ್ತೆ. ಬಟ್ ಓಕೆ, ನಾವೇನ್ ಮಾಡೋಕ್ಕಾಗಲ್ಲ. ಸೊ ನಮ್ಗೆ ತಲೆನೋವು ಕೊಟ್ಟಿರೋ ಹೆಡ್ ನೆಕ್ಸ್ಟ್ ಮ್ಯಾಚಲ್ಲೂ ಇಂಪಾರ್ಟೆಂಟ್. ಲ್ಯಾಬುಷನ್ ಮತ್ತೆ ಹೆಡ್. ನಮ್ಮ ಪುಣ್ಯಕ್ಕೆ ಸ್ಮಿತ್ ಫಾರ್ಮಲ್ ಇಲ್ಲ, ಕ್ವಾಜಾ ಫಾರ್ಮಲ್ ಇಲ್ಲ. ಇನ್ನು ಅವ್ರ ಫಾರ್ಮ್ ಬಂದ್ರೆ 4 ಜನ ಸಾಕು. 100 ರನ್ ನೋಡಿದ್ರೆ ಇವ್ರುಗಳು ಹಂಗೆ 100 ರನ್ಗೆ ಔಟ್ ಆಗ್ತಾರೆ. ಸೊ ಏನು ಹೇಳಕ್ಕಾಗಲ್ಲ, ಡಬಲ್ ಡಿಜಿಟ್ ಸ್ಕೋರ್ ಬಂದ್ರೂ ಬರ್ಬೋದು ಇನ್ನೊಂದ್ಸತಿ. ಬಟ್ ಅದೇ ಫಿಂಗರ್ಸ್ ಕ್ರಾಸ್ಡ್, 3rd ಟೆಸ್ಟ್ ನಾವು ವಿನ್ ಆಗಲೇಬೇಕು. ಸೊ ಇಫ್ ವಿ ಹ್ಯಾವ್ ಟು ಮೇಕ್ ಇಟ್ ಟು ಫೈನಲ್ ಅಲ್ವಾ, ವರ್ಲ್ಡ್ ಕಪ್ ಟೆಸ್ಟ್ ಚಾಂಪಿಯನ್ಶಿಪ್. ಹೌದು, ಇಂಗ್ಲೆಂಡ್ ಅವರು ಹೊರಗಿದಾರಂತೆ, ಗೆದ್ರು ನ್ಯೂಜಿಲೆಂಡ್ ಮೇಲೆ. ಬಟ್ ಅವ್ರು ಅಂದ್ರೆ ವರ್ಲ್ಡ್ ಕಪ್ ರೇಸ್ ಇಂದ ಅಲ್ಲ, ಅವ್ರಿಗೆ ಪೆನಾಲ್ಟಿ ಪಾಯಿಂಟ್ಸ್ ಹಾಕಿದ್ರು ಮೊನ್ನೆ, ಅದಕ್ಕೆ ಕಮ್ಮಿ ಆಗಿತ್ತು. ಹಾಗಾಗಿ ಅವರು ಆಚೆ ಹೋದ್ರು ಅಂತ ನಾನು. ಸೊ ಇನ್ನ ನೀವು ಚೆನ್ನಾಗಿ ಪೆನಾಲ್ಟಿ ಪಾಯಿಂಟ್ಸ್ ಇರೋದು ಸೌತ್ ಆಫ್ರಿಕಾ, ಇಂಡಿಯಾ, ಆಸ್ಟ್ರೇಲಿಯಾ. ಇಂಗ್ಲೆಂಡ್ಗೂ ಚಾನ್ಸ್ ಇದೆ. ಆಸ್ಟ್ರೇಲಿಯಾ ಬೈ ಡಿಫಾಲ್ಟ್ ಹೋಗ್ತಾರೆ, ಯಾಕಂದ್ರೆ 3 ಮ್ಯಾಚ್ ವಿನ್ ಆದ್ರೆ 2 ವಿನ್ ಆದ್ರೂ ಅವ್ರು ಹೋಗ್ತಾರೆ. ಓಕೆ, ನಮ್ಮ ವೀಕ್ಷಕರಿಗೆ ಇದೊಂದು ಸವಾಲು. ವರ್ಲ್ಡ್ ಕಪ್ ಟೆಸ್ಟ್ ಕ್ರಿಕೆಟ್ ವರ್ಲ್ಡ್ ಕಪ್ ಗೆ ಟಾಪ್ 2ಗೆ ಯಾರ್ಯಾರು ಕಂಟೆಂಡರ್ಸ್ ಇದಾರೆ ಅಂತ ಒಂದು ಕಮೆಂಟ್ ಹಾಕಿ. ಸೊ ಓಕೆ, ಲೆಟ್ಸ್ ರ್ಯಾಪ್ ಅಪ್. ಇದು ಮೊದಲನೇ ವಿಡಿಯೋ ಆಗಿದ್ದರಿಂದ ಸುಮ್ಮನೆ ನಾವು ಕೂತ್ಕೊಂಡು ಮಾತಾಡಿ ಜನರ ತಲೆ ನೋಡಿ ಇಂಟ್ರೋನು ಮಾಡಿದೀವಿ, ವಿಡಿಯೋನು ಮಾಡಿದೀವಿ. ಇನ್ ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ನೋಡ್ಬೇಕು, IPL ಬಗ್ಗೆ ಮಾಡೋಣ ಅಂತಿದೀವಿ. ಫಸ್ಟ್ ರಿಟೆನ್ಷನ್ ಅದಕ್ಕೆ ಪಾಪ ಫುಲ್ ನಾನು ಬಂದಿದ್ದೆ ಆಕ್ಚುಲಿ IPL ಬಗ್ಗೆ ಮಾತಾಡಕ್ಕೆ. ಆಮೇಲೆ BGT ಹೆಂಗೋ ಸೋತಿದ್ವಲ್ಲ, ಸ್ವಲ್ಪ ನೊಂದ್ಕೊಂಡು ಹಂಚ್ಕೊಂಬೇಡ ನಾವು. ಯಾಕಂದ್ರೆ ನೀವು ಅಷ್ಟೇ ನಿಮ್ಗೆ ಫೀಲ್ ಆದ್ರೆ ಎಲ್ಲರೂ ಹಂಚ್ಕೊಂಡ್ಬಿಡಿ, ಹಾಗಾಗಿ ಸ್ವಲ್ಪ ಮನಸ್ಸು ಬರ ಕಮ್ಮಿ ಆಗುತ್ತೆ. ಸೊ ಇದನ್ನ ಎಡಿಟಾಗಿ ಕಟ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ನಮ್ಮನ್ನ ಹಿಂಗೆ ಪ್ರೋತ್ಸಾಹ ಮಾಡಿ, ಉಳಿಸಿ ಬೆಳೆಸಿ. ಜೈ ಹಿಂದ್, ಜೈ ಕನ್ನಡ. ಸಿ ಯು.